ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋಗೆ ಸುಸ್ವಾಗತ ಹೇಳುತ್ತಾ, ಆಕ್ಚುಲಿ ಇವಾಗ ನಾವು 3 ಬೈಕ್ ಮೆಟಕಲ್ ಗುಡ್ಡಕ್ಕೆ ಆಫ್ ರೋಡಿಂಗ್ ಹೋಗ್ಲಿಕ್ಕೆ ಬಂದಿದ್ದೇವೆ. ಇವಾಗ 3 ಗಾಡಿ ರೆಡಿ ಇದೆ. ಒಂದು ಎಕ್ಸ್ಪಲ್ಸ್ ನಾರ್ಮಲ್, ಇನ್ನೊಂದು ಎಕ್ಸ್ಪಲ್ಸ್ ಪ್ರೋ, ಇನ್ನೊಂದು ಹಿಮಾಲಯನ್. ಇವಾಗ 3 ಬೈಕ್ ಹೇಗೆ ಹೋಗುತ್ತೆ ನೋಡುವ, ಲೆಟ್ಸ್ ಗೋ. ಇವಾಗ ಅವರಿಬ್ರು ಮುಂದೆ ಹೋದ್ರು, ನಾನು ಲಾಸ್ಟ್ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಯಾರ್ದ ಬೈಕ್ ಅಂತ ಗೊತ್ತಿಲ್ಲ, ನೋಡುವ ಯಾರ್ಯಾರ ಗಾಡಿ ಹೇಗಂತ ಹೇಳಿ. ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಎಕ್ಸ್ಪಲ್ಸ್ ಅಲ್ಲಿ ಇದು ಫಸ್ಟ್ ಟೈಮ್ ನಾನು ಈ ತರ ಆಫ್ ರೋಡಿಗೆ ಬಂದಿದ್ದು. ಅಂದ್ರೆ ನಾನು ಮುಂಚೆ ಬೇರೆ ಗಾಡಿಯಲ್ಲಿ ತುಂಬಾ ಗಾಡಿಯಲ್ಲಿ ಆಫ್ ರೋಡ್ ಮಾಡಿದ್ದೆ, ಆದ್ರೆ ಎಕ್ಸ್ಪಲ್ಸ್ ಅಲ್ಲಿ ಫಸ್ಟ್ ಟೈಮ್. ಅದೇ ನನ್ನ ಎಕ್ಸ್ಪಲ್ಸ್ ತಗೊಳ್ಬೇಕಂತ ಹೇಳಿ ತುಂಬಾ ಡ್ರೀಮ್ ಇದ್ದಿತ್ತು. ಹಾಗೆ ತಕೊಂಡು ಮೊನ್ನೆ ಫಸ್ಟ್ ಸಂಡೇ ನಾನು ಭೀಮೇಶ್ವರ ಹೋದೆ. ಹಾಗೆ ಈ ಸಂಡೇ ಮೆಟಕಲ್ ಗುಡ್ಡ ಒಂದು ನೋಡುವಂತ ಹೇಳಿ. ಭೀಮೇಶ್ವರದಲ್ಲಿ ಏನು ತೊಂದರೆ ಆಗಿಲ್ಲ, ಆರಾಮಾಯ್ತು. ನೋಡುವ ಮೆಟಕಲ್ ಗುಡ್ಡದಲ್ಲಿ ಹೇಗಂತ ಹೇಳಿ. ನೋಡಿ, ಈಗಲೇ ಎಷ್ಟು ಕಷ್ಟ ಆಗ್ತದೆ ಹರಿಸ್ಲಿಕ್ಕೆ. ಒಂದು ಮುಂದೆ ಮೇಲ್ಮೇಲೆ ಹೋಗ್ತಾ ಹೇಗಂತ ಗೊತ್ತಿಲ್ಲ. ಮತ್ತೆ ಇದು ಸಿಕ್ಕಾಪಟ್ಟೆ ಹೈಟ್ ಉಂಟು, ಕಾಲ್ ನಿಕ್ಕಲ್ಲ, ಏನಾಗತ್ತ ನೋಡುವ. ಯಾರು ದಬಾಕಂತರೂ ಗೊತ್ತಿಲ್ಲ. ಈಗ ಅದು ಎಕ್ಸ್ಪಲ್ಸ್ ಫಸ್ಟ್ ಅವ್ರದ್ದು ಯೋಗೀಶ್ ಅಣ್ಣ ಅಂತ, ಅವ್ರು ನೋಡಿ ಅವರು ಎಲ್ಲರಿಗಿಂತ ಫಸ್ಟ್ ಇದ್ರು. ನೆಕ್ಸ್ಟು ಹಿಮಾಲಯನ್ ಬಂದು ಇವರು ನವೀನ್ ದೇವಾಡಿಗ ಅಂತ, ಅವರು ಸಹ ಒಳ್ಳೆ ಓಡಿಸ್ತಾ ಇದ್ದಾರೆ. ನೆಕ್ಸ್ಟ್ ನನ್ನ ಗಾಡಿ. ಸಿಕ್ಕಾಪಟ್ಟೆ ಕೆಸರುಂಟು, ಗಾಡಿ ವೀಲ್ ಸ್ಪಿನ್ ಆಗ್ತಾ ಇದೆ. ಆದ್ರೂ ಸಹ ಹೋಗುವ ಅಂತ ಹೇಳಿ ನಾವು ಮೇಲ್ಗಡೆ ಹರಿಸ್ತಾ ಇದ್ವಿ. ತುಂಬಾ ಜನ ಗಾಡಿ ಕೆಳಗಿಟ್ಟು ಹೋಗಿದ್ರು. ಹಾಗೆ ಇನ್ನು ನಮ್ ಕಂಡಾಗ ಇದ್ದಾರೆಲ್ಲ ಕೆಲವರೆಲ್ಲ ಮೇಲ್ಗಡೆ ತರ್ತಾ ಇದ್ರು. ಯಾರು ದಬಾಕಂತೂ ಗೊತ್ತಿಲ್ಲ, ನೋಡುವ. ಅದು ಲೈಟ್ ಆಗಿ ಮಳೆನೂ ಬರ್ತಾ ಇದೆ. ಈಗ ಅವರು ಯೋಗೀಶ್ ಅಣ್ಣ ತುಂಬಾ ಮುಂದೆ ಹೋದ್ರು. ಇವರು ನವೀನ್ ಅವ್ರನ್ನ ಓವರ್ಟೇಕ್ ಮಾಡಿದೆ, ಯಾಕಂದ್ರೆ ಅವರು ಸ್ವಲ್ಪ ಸ್ಲೋ ಬರ್ತಾ ಇದ್ರು. ನಾವು ಒಂಚೂರು ಥ್ರಾಟಲ್ ಕೊಟ್ಟಿದ್ದೇವೆ, ಏನಾಗದಂತ ನೋಡುವ. ಇದೇನಂದ್ರೆ ಸ್ವಲ್ಪ ರೋಡಲ್ಲಿ ಕೆಸರಿದೆ, ಅದಕ್ಕೆ ಸ್ವಲ್ಪ ವೀಲ್ ಸ್ಪಿನ್ ಆಗ್ತಾ ಇತ್ತು. ಆದ್ರೂ ನಾವು ಹೋಗ್ತಾ ಇತ್ತು, ನೋಡುವ ಅಂತ ಹೇಳಿ. ಯಾರು ದಬಾಯ್ಕಂತರೂ ಗೊತ್ತಿಲ್ಲ. ಅದಿನ್ನು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲೇ ದಬಾಯ್ಕಂ ಚಾನ್ಸಸ್ ಇದ್ದಿತ್ತು, ಆದ್ರೆ ಏನೋ ಬಚಾವಾಯ್ತು. ನೋಡುವ, ಯೋಗೀಶ್ ಅಣ್ಣ ದಬಾಯ್ಕೊಂಡು ಸ್ಥಿತಿಯಲ್ಲಿದ್ದಾರೆ. ಆಯ್ತು, ಅವರಿಗೆ ಪಾಪ ಕಾಲ್ ನಿಗ್ತಾ ಇಲ್ಲ, ಅವರು ಅವ್ರ ಗಾಡಿ ಕೆಳಗೆ ಬೀಳಿಸಿದ್ರು. ಈಗ ನೆಕ್ಸ್ಟ್ ನನ್ನ ಸರದಿ. ನಾನು ನೋಡುವ, ಅಂದ್ರೆ ಸಿಕ್ಕಾಪಟ್ಟೆ ಕೆಸರು ಉಂಟಾ, ನನ್ನ ಕೈಯಲ್ಲಿ ಆಗತ್ತಾ ಇಲ್ವೋ ಅಂತ ನೋಡುವುದು. ವೀಲ್ ಸ್ಪಿನ್ ಆಗ್ತಾ ಇದೆ, ಎಂತ ಮಾಡ್ಲಿಕ್ಕಿಲ್ಲ. ಅಂದ್ರೆ ಕಾಲು ಎಷ್ಟೇ ಗ್ರಿಪ್ ಕೊಟ್ಟರು ಕೆಸರುಂಟು. ನಂದು ಗಾಡಿ ತಿರ್ತು, ಬಿದ್ದೆ ನಾನು. ನಂದು ವೀಲ್ ಸ್ಪಿನ್ ಆಯ್ತು. ಕೆಸರು ನೋಡಿ, ಕೈಯೆಲ್ಲ ಕೆಸರು ಆಯ್ತು ಎಲ್ಲ. ಗಾಡಿ ಒಂದ್ ಸೈಡ್ ಸೈಲೆನ್ಸರ್ ಪೈಪ್ ಕ್ರಾಶ್ ಗಾಡಿತ್ತು ಅಂತ ಆಗ್ಲಿಲ್ಲ, ಯಾಕಂದ್ರೆ ಅದು ಫಸ್ಟ್ ಊರತ್ತಲ್ಲ, ತೊಂದರೆ ಇಲ್ಲ. ಕೈ ಮಾತ್ರ ಕೆಸರಾಯ್ತು, ತೊಳಿಲಿಕ್ಕೆ ನೀರು ಸಹಿತ ಇಲ್ಲ. ನೋಡಿ ಕೈ ಹೇಗಿತ್ತು ಅಂತ, ಫುಲ್ ಕೆಸರು. ಹಾಗೆ ಅವ್ರದ್ದಂತೂ ಹಿಮಾಲಯನ್ ಅಲ್ಲೇ ನಿಂತಿತ್ತು, ಅವ್ರದ್ದು ಮೇಲೆ ಬರ್ಲಿಲ್ಲ. ಅವ್ರು ನೆಗೆಡ್ತಿದ್ರು ನಾವಿಬ್ರು ಬಿತ್ತಂತ ಹೇಳಿ. ಈಗ ಮುಂದೆ ಅವ್ರದ್ದೇ ಕಾದಿದೆ, ಯಾಕಂದ್ರೆ ನಾವಿಬ್ರು ಮಾಡ್ರೆ ಯಾಕೆ ಆಯ್ತು, ನಮ್ದು ಆಯ್ತು. ಈಗ ನೆಕ್ಸ್ಟ್ ಈಗ ಅವ್ರದ್ದು ಏನಂತ ಗೊತ್ತಿಲ್ಲ, ನೋಡು ಅವ್ರದ್ದು ಯಾವ ತರ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ. ನಾವರು ಇಷ್ಟು ಜಸ್ಟ್ ಅಲ್ಲೇ ಏನೋ ಆಯ್ತು. ಈಗ ನೆಕ್ಸ್ಟ್ ಹಿಮಾಲಯನ್ ಪರಿಸ್ಥಿತಿ ಹೇಗಂತ ನೋಡುವ. ಇವಾಗ ಬೈಕ್ ಎತ್ತಬೇಕು. ಫಸ್ಟ್ ಯಾವತ್ತು ಸ್ಟ್ಯಾಂಡ್ ಆಗ್ಬೇಕಾಗತ್ತೆ, ಯಾಕಂದ್ರೆ ಈ ಕಡೆ ಎಲ್ಲರೂ ಬೀಳೋಕೆ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ನಾನು ಕೈ ತೊಳಿಲಿಲ್ಲ ಅಂತ ಇಲ್ಲ, ಅದೇ ಕೆಸರಲ್ಲಿ ಹ್ಯಾಂಡಲ್ ಗಿಂಡಲ್ ಎಲ್ಲ ಮಾಡಿ ಚಾಂದ್ರಣ ಮಾಡಿದೆ. ಇವಾಗ ಮತ್ತೆ ನಾವು ಈಗ ಮೇಲೋಗಿ ಹಿಮಾಲಯನ್ ಮೇಲೆ ಬರ್ಬೇಕಲ್ಲ, ಅದಕ್ಕೆ ವೇಟ್ ಮಾಡಬೇಕು. ಅದಕ್ಕೆ ಇವಾಗ ಯೋಗೀಶ್ ಅಣ್ಣ ನಾವು ಮೇಲೆ ಹೋಗ್ತಾ ಅಂದ್ರು. ನೋಡೋ, ಅವರು ಗಾಡಿ ಸ್ಟಾರ್ಟ್ ಮಾಡ್ರು. ಅವ್ರ ಮೇಲೆ ಹೋದ್ರೆ ಅವ್ರು ಹೋಗ್ಲಿಲ್ಲ, ನಾನು ಹೋಗುವಂತ. ಹಿಮಾಲಯನ್ ಅವರಿಗೆ ಮೀಟರ್ ಆಫ್ ಆಗ್ತಾ ಇದೆ, ಯಾಕಂದ್ರೆ ನಾವಿಬ್ರು ಮಾಡ್ರಕ್ಕೆ ಐತಲ್ಲ. ಅವರು ಸ್ವಲ್ಪ ಭಯ ಆಗಿ ನೋಡ್ತಾ ಇದ್ರು, ಹಾಗೆ ಫೀಲ್ ಮಾಡ್ಕೊಂತ ಇದ್ರು. ನೋಡುವ, ನಾನು ಮೇಲೋಗಿ ನಿಲ್ಸಿದೆ. ಗಾಡಿ ಆನ್ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಬಿತ್ತಲ್ಲ, ಇದು ಸೆನ್ಸರ್ ಗಾಡಿ ಅಲ್ಲ. ಅದಂದ್ರೆ ಕೀ ಎಲ್ಲ ಆಫ್ ಮಾಡ್ಬೇಕಾಗತ್ತೆ, ಆಫ್ ಮಾಡ್ರ ಮೇಲೆ ಪುನಃ ಆನ್ ಆಗುತ್ತೆ. ಇವಾಗ ಆನ್ ಆಗಿಲ್ಲ ನೋಡಿ. ನಾನು ಕೇಳಿದೆ, ನಂಗೆ ಅಷ್ಟು ಗೊತ್ತಿಲ್ಲ ಇತ್ತು, ಅದಕ್ಕೆ ಕೇಳಿದೆ ಅವ್ರ ಹತ್ರ, ಕೀ ಆಫ್ ಮಾಡಿ ಆನ್ ಮಾಡೋಣ. ಕೀ ಆಫ್ ಮಾಡಿ ಆನ್ ಮಾಡಿದೆ.
ಆವಾಗ ಸ್ಟಾರ್ಟ್ ಆಯಿತು. ಆದರೂ ಸಿಕ್ಕಾಪಟ್ಟೆ ವೀಲ್ ಸ್ಪಿನ್ ಆಗ್ತಾನೆ ಇತ್ತು. ಅವ್ರದ್ದು ಯಾರ್ದು ಇವರು ಯೋಗೀಶ್ ಅಣ್ಣದ್ದು ವೀಲ್ ಸ್ಪಿನ್ ಆಗ್ತಾನೆ ಇತ್ತು ನೋಡಿ. ಆದರೆ ಅವರು ಆ ಕಡೆ ಸೈಡ್ ಹೋದ್ರು, ನಾನು ಈ ಕಡೆಯಲ್ಲೇ ಸ್ವಲ್ಪ ಇದ್ದೆ. ಯಾಕಂದ್ರೆ ಈ ಸ್ವಲ್ಪ ಈ ಕಡೆ ಕಲ್ಲು ಜಾಸ್ತಿ ಇತ್ತು, ದೂರ ಹೋಗ್ಬೋದು ಅಂತ ಹೇಳಿ. ಕಡೆಗೆ ಹಾಫ್ ಕ್ಲಚಲ್ಲಿ ಸ್ವಲ್ಪ ಥ್ರಾಟಲ್ ಕೊಟ್ಟೆ, ಗೂರ ಗಾಡಿ ಮೂವ್ ಆಯ್ತು, ವೀಲ್ ಸ್ಪಿನ್ ಆಗ್ತಾನೆ ನೋಡಿ. ನಾನು ಮಿರರ್ ಸಹಿತ ಬಿದ್ದಿದ ಹೊಡೆತಕ್ಕೆ ಲೂಸ್ ಆಯ್ತು. ಮಿರರ್ ಸರಿ ಮಾಡುವ ಮುಂದೆ ಹೋಗ್ತಾ. ಈಗ ಫುಲ್ ಮೇಲೆ ಹೋಗ್ತಿ. ನಾನು ಸ್ವಲ್ಪ ಮುಂದೋಗಿ ಗಾಡಿ ನಿಲ್ಸು ಅಂತ ಇಲ್ಲಿ ನಿಲ್ಸ್ಲಿಕ್ಕಾಗತ್ತಾ, ಇಲ್ಲೇ ನಿಲ್ಸಿ ಮಿರರ್ ಒಂದು ಸರಿ ಮಾಡ್ಕೊಂತೀನಿ. ಹಾಗೆಂತ ಏನು ಏಟ್ ಆಗಿಲ್ಲ, ಜಸ್ಟ್ ಹಗುರ ಬಿತ್ತು ಅಷ್ಟೇ, ಮತ್ತೇನು ಜಾಸ್ತಿ ಗಟ್ಟಿ ಸ್ಪೀಡಲ್ಲೆಲ್ಲ ಬೀಳಲಿಲ್ಲ. ಅಂದ್ರೆ ಕಾಲ್ ನಿಗ್ಲಿಲ್ಲ, ಅದೇ ಮೇನ್. ಇಲ್ಲಿ ನೋಡಿ ಸೈಲೆನ್ಸರ್ ಹತ್ರ ಎಲ್ಲ ಫುಲ್ ಕೆಸರದು, ಏನು ಮತ್ತೆ ಕಲ್ಲಿಗಿಲ್ಲ ಅಂತ ಆಗ್ಲಿಲ್ಲ, ಲೈಟಲ್ಲಿ ಕೆಸರು. ನನ್ನ ಕೈ ಕಾಲೆಲ್ಲ ಚಾಂದ್ರನ ಕೈ ನೋಡಿ, ಕೈ ಕೆಂಪಾಗೋಯ್ತು ಫುಲ್. ಕಾಲ್ ಹತ್ರ ಏನೋ ಒಂದು ಸುಟ್ಟಾಗೋಯ್ತಪ್ಪ, ಅದೆಂತ ಗೊತ್ತಿಲ್ಲ, ನೋಡ್ಬೇಕು. ಎಕ್ಸ್ಪಲ್ಸ್ ಅವರು ಮೇಲ್ ಬರ್ಲಿಲ್ಲ, ಅವರಲ್ಲೇ ಸ್ಟಾಪ್ ಮಾಡ್ರು. ಹಿಮಾಲಯನ್ ಏನಾಗುತ್ತೆ ನೋಡುವ, ಹಿಮಾಲಯನ್ ಮೇಲ್ ಬರುತ್ತಾ ಇಲ್ವಾ ಅಂತ ಹೇಳಿ. ಆಕ್ಚುಲಿ ನಾನು ಈ ಬ್ಲಾಗ್ ಮಾಡ್ತಾ ಇಲ್ಲ ಇತ್ತು. ನಾನು ಜಸ್ಟ್ ಹೀಗೆ ರೀಲ್ ಶೂಟ್ ಮಾಡ್ಬೇಕಂತ ಹೇಳಿ ಅನ್ಸ್ಕೊಂಡಿದ್ದೆ. ಆಕ್ಚುಲಿ ಈ ತರ ಸಿಚುವೇಶನ್ ನೋಡಿ ನಾನು ಈ ವಿಡಿಯೋನ ಆಕ್ಚುಲಿ ನಾನು ವಾಯ್ಸ್ ಡಬ್ ಮಾಡ್ತಾ ಇದ್ದೀನಿ. ವಾಯ್ಸ್ ಡಬ್ ಮಾಡಿ ನಾನು ಈ ವಿಡಿಯೋನ ಬ್ಲಾಗ್ ತರ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಅನ್ಸ್ಬೋದು ವಾಯ್ಸ್ ಯಾಕೋ ಬೇರೆ ತರ ಬರ್ತದೆ, ವಿಡಿಯೋಸ್ ಬೇರೆ ತರ ಇರ್ಬೋದು. ಆಕ್ಚುಲಿ ಇದೊಂದು ಮೆಮೊರಿ ಆಗಿ ಇರ್ಲಿ ಅಂತ ಹೇಳಿ ನಾನು ಒಂದು ಯೂಟ್ಯೂಬ್ ವಿಡಿಯೋ ತರನೇ ಮಾಡ್ತಾ ಇದ್ದೆ. ನೋಡ್ಬೋದು ಈಗ ಎಕ್ಸ್ಪಲ್ಸ್ ಅವ್ರದ್ದು ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸ್ಪಲ್ಸ್ ಅವ್ರದ್ದು ನೋಡಿ ವೀಲ್ ಎಷ್ಟು ಸ್ಪಿನ್ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ, ವೀಲ್ ಸಿಕ್ಕಾಪಟ್ಟೆ ಸ್ಪಿನ್. ಈಗ ಅವರು ಮೇಲೆ ಹೋದ್ರು. ಈಗ ನಮ್ ಹಿಮಾಲಯನ್ ಬರ್ಬೇಕು. ಹಿಮಾಲಯನ್ ಎಂತ ಆಗತ್ತೆ ಗೊತ್ತಿಲ್ಲ, ಬರ್ತಾ ಇದ್ದಾರೆ. ಹಿಮಾಲಯನ್ ನೋಡಿ, ಎಕ್ಸ್ಪಲ್ಸಿಗೆ ಹಿಮಾಲಯನಿಗೆ ಹೇಳಕ್ ಹೋದ್ರೆ ಹಿಮಾಲಯನ್ ಸಿಕ್ಕಾಪಟ್ಟೆ ಹೆವಿ ಇದೆ ಗಾಡಿ, ಸಿಸಿನೂ ಜಾಸ್ತಿ. ಆದ್ರೆ ಓವರ್ ಟಾರ್ಕ್ ಅಲ್ಲಿ ನೋಡೋಕಾದ್ರೆ ಎಕ್ಸ್ಪಲ್ಸ್ ಅಂದ್ರೆ ಸೀದಾ ನುಗ್ತದೆ. ಈಗ ಬೈ ಚಾನ್ಸ್ ಬಿದ್ರು ಒಬ್ರೆ ನೆಗಿಬಹುದು, ಹಿಮಾಲಯನ್ ಆದ್ರೆ ಒಬ್ರಿಗೆಲ್ಲ ಆಗುದಿಲ್ಲ, ಇಬ್ರು ಬೇಕೇ ಬೇಕು. ಇವಾಗೇನೋ ಹಿಮಾಲಯನ್ ಹತ್ಕ ಬಂತು ನೋಡಿ, ಒಳ್ಳೆ ಆನೆ ಬಂತು. ಈಗ ನೆಕ್ಸ್ಟ್ ಇಯರ್ ಅಲ್ಲಿ ಅದ್ರ ಹಣೆ ಬರ ಗೊತ್ತಾಗತ್ತೆ. ನೋಡುವ, ನಾವು ಮುಂದೆ ಹೋಗುವ ಈಗ. ಲೆಟ್ಸ್ ಗೋ. ಗಾಯ್ಸ್, ಇವಾಗ ಇದು ಒಂದು ಲಾಸ್ಟ್ ಫೈನಲ್ ಅಪ್ ಇರುತ್ತೆ. ಇದರಲ್ಲಿ ಯಾರು ದಬಾಯ್ಕೊಳ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ಇದ್ರಲ್ಲೂ ನಾನು ಲಾಸ್ಟ್ ಇದ್ದೆ. ಹಿಮಾಲಯನ್ ಸೈಡ್ ಹೋಗ್ತಾ ಇದೆ. ಅದರಲ್ಲಿ ಯೋಗೀಶ್ ಅಣ್ಣವರು ತುಂಬಾ ಮುಂದೋದ್ರು, ತುಂಬಾ ಥ್ರಾಟಲ್ ಕೊಟ್ಟಿದ್ರು, ತುಂಬಾ ಸ್ಪೀಡಲ್ಲಿ ಇದ್ರು. ನಾನು ನೋಡುವಂತೇಳಿ ನಾನು ತುಂಬಾ ಸ್ಪೀಡಲ್ಲಿ ಹೋದೆ, ಆದ್ರೆ ಸಿಕ್ಕಾಪಟ್ಟೆ ಕಲ್ಲು ಮತ್ತೆ ಸ್ವಲ್ಪ ಸ್ಕಿಡ್ ಆಗ್ತಾ ಇತ್ತು, ಅದಕ್ಕೆ ನಾನು ಸ್ಲೋ ಆಯ್ತು ನೋಡಿ. ಹಾಗೆ ಇದರಲ್ಲೇ ಗೊತ್ತಾಗತ್ತೆ ಈಗ ನಮ್ಮ ಹಿಮಾಲಯನ್ ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಹೇಳಿ. ಅವರಿಗೆ ಈ ಫೈನಲ್ ಇಯರ್ ಅಲ್ಲಿ ಅವ್ರದ್ದು ಗಾಡಿ ಒಂದಮ್ ಕೈ ಬಿಡತ್ತೆ. ಯಾಕಂದ್ರೆ ನಮ್ದು ಕೈ ಬಿಡತ್ತಂತ ಅನ್ಕೊಂಡೆ, ಆದ್ರೆ ನಮ್ದು ಇಷ್ಟೊಳಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿ ನೋಡಿ, ಇವರು ಯೋಗೀಶ್ ಅಣ್ಣದ್ದು ಗಾಡಿ ದಬಾಕಂತು ಪಾಪ ಸಿಕ್ಕಾಪಟ್ಟೆ ಏರಿತ್ತು, ಅದು ಏನ್ ಮಾಡ್ರು ಆಗ್ತಾ ಇಲ್ಲ ಇತ್ತು. ಅವ್ರದ್ದು ಗಾಡಿ ದಬಾಕೊಂಡು ಅವರು ಓಡ್ ಬಂದ್ರು ಸೀದಾ. ಇವಾಗ ನೋಡ್ಬೇಕಂತಾಗತ್ತೆ. ನಾನು ಎತ್ಲಿಕ್ಕೆ ಹೋಗು ಅಂದ್ರೆ ನನ್ನ ಗಾಡಿ ನಿಲ್ಸ್ಲಿಕ್ಕೆ ಜಾಗ ಇಲ್ಲ, ಅಂದ್ರೆ ಸ್ಟ್ಯಾಂಡ್ ಊರ್ಲಿಕ್ಕೆ ಆಗುದಿಲ್ಲ, ಅಷ್ಟು ಆ ತರ ಇತ್ತು. ಹಿಮಾಲಯನ್ ಬರ್ಲಿಕ್ಕೆ ಅವರು ಅಲ್ಲಿ ನಿಂತ್ಕೊಂಡಿದ್ರು, ಅವ್ರಿಗೂ ನಿಲ್ಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಕೇಳಿದೆ ಗಾಡಿಗೆ, ಅವರೇ ಎತ್ಲಿಕ್ಕೆ ಹೋಗ್ತಂತ ಹೇಳಿ ಹೋಗ್ತಿರು ನೋಡಿ. ಅಂದ್ರೆ ಸಿಕ್ಕಾಪಟ್ಟೆ ಅಪ್ ಉಂಟು ಇದು ಮತ್ತೆ ಆ ಮಣ್ಣು ಸಹ ಒಂಥರ ಬಾವಿ ಮಣ್ಣು ತರ ಬರುತ್ತಲ್ಲ, ಒಂಥರ ಪೌಡರ್ ಕೆಸರು ತರ ಮಣ್ಣದು. ಈಗ ನಾನು ಏನೋ ನೋಡುವಂತ ಟ್ರೈ ಮಾಡಿದೆ. ಹಿಂದ್ಗಡೆ ಹಿಮಾಲಯನ್ ಬರ್ತಾನೆ ಇಲ್ಲ, ಯಾಕಂದ್ರೆ ಇದೇ ಮೇನ್ ಟಾಸ್ಕ್ ಆಗಿತ್ತು. ಇಲ್ಲಿ ಈಗ ಯಾವುದು ಹಿಮಾಲಯನ್ ಕೈ ಕೊಡುತ್ತೆ ಚಾನ್ಸಸ್ ಇದೆ ನೋಡಿ. ಇವಾಗ ನಾನು ಗಾಡಿ ಮೇಲಿಡ್ಲಿಕ್ಕೆ ಹೋಗ್ತಾ ಇದ್ದೆ, ಎಕ್ಸ್ಪಲ್ಸ್ ಅಲ್ಲೇ ಸೈಡಲ್ಲಿ ಇತ್ತು. ನಾನು ನನ್ನ ಗಾಡಿ ಹೇಗಾದ್ರು ಮಾಡಿ ಮೇಲಿಟ್ಟು ಬರು ಅಂತ ಹೇಳಿ, ಅಂದ್ರೆ ಸ್ವಲ್ಪ ಮೇಲ್ಗಡೆ ಲೆವೆಲ್ ಜಾಗ ಇತ್ತು, ನಾನು ಹೇಗೆಲ್ಲ ಮಾಡಿ ಮೇಲೆ ಹೋಗ್ತಾ ಇದ್ದೆ ನೋಡಿ. ಅದೊಂದು ಟರ್ನ್ ಬರುತ್ತೆ, ಅಲ್ಲಿ ಅಡ್ಡಿಲ್ಲ, ಸ್ವಲ್ಪ ಜಾಗ ಉಂಟು.
ಇದೊಂದು ಏರ್ ಬರುತ್ತೆ ಸಿಕ್ಕಾಪಟ್ಟೆ. ಇಲ್ಲಿ ನೋಡಿ, ಇಲ್ಲೂ ಸ್ವಲ್ಪ ಅಡ್ಡಿಲ್ಲ. ಇಲ್ಲಿ ನಾನು ನನ್ನ ಗಾಡಿ ನಿಲ್ಲಿಸಿ ನೋಡಿ, ನನ್ನ ಗಾಡಿ ನಿಲ್ಲಿಸಿದೆ. ನನ್ನ ಗಾಡಿ ನಿಲ್ಲಿಸಿ ಅಲ್ಲಿ ಹೋದೆ. ಅಂತಕಂದ್ರೆ ಹಿಮಾಲಯನ್ ಈಗ ನೋಡಿ, ಹಿಮಾಲಯನ್ ಕೈ ಕೊಡ್ತು. ಯಾಕಂದ್ರೆ ಹಿಮಾಲಯನ್ದು ಕ್ಲಚ್ ಪ್ಲೇಟ್ ಹೋಯ್ತು. ಅದು ಸ್ಟಾರ್ಟಿಂಗ್ ಗೊತ್ತಿಲ್ಲ ಆಗಿತ್ತು. ಸ್ಟಾರ್ಟಿಂಗ್ 3 ಅಪ್ಪವರೆಗೂ ಕರೆಕ್ಟ್ ಬಂತಪ್ಪ. ಸಡನ್ಲಿ 4ನೇ ಅಪ್ಪಲ್ಲಿ ಸುಟ್ಟದ್ದು ಸ್ಮೆಲ್ ಬರ್ಲಿಕ್ಕೆ ಶುರು ಆಯ್ತು. ಆವಾಗ ಗೊತ್ತಾಯ್ತು ಕ್ಲಚ್ ಪ್ಲೇಟ್ ಹೋಯ್ತು ಅಂತ ಹೇಳಿ. ಕ್ಲಚ್ ಪ್ಲೇಟು ಕೇಬಲ್ ಎರಡರಲ್ಲಿ ಒಂದು ಯಾವುದೋ ಹೋಯ್ತು ಮಾತ್ರ. ಅಂದ್ರೆ ಎಕ್ಸಲೇಟರ್ ಎಷ್ಟು ಕೊಟ್ಟರು ಕ್ಲಚ್ ಬಿಟ್ಟರು ಹೋಗ್ತಾನೆ ಇಲ್ಲ. ಮೋಸ್ಟ್ಲಿ ಪ್ಲೇಟೇ ಹೋಗಿರ್ಬೇಕು. ಇವಾಗ ನೋಡು, ಯೋಗೀಶ್ ಅಣ್ಣ ಹೋದ್ರಲ್ಲಿ ಅವ್ರದ್ದು ಗಾಡಿ ದೂಡ್ಲಿಕ್ಕೆ. ನಾನೆಂತ ಮಾಡಿದೆ, ಮತ್ತೆ ಈ ಎಕ್ಸ್ಪಲ್ಸ್ ಇಲ್ಲಿತ್ತಲ್ಲ, ಇದು ನಂದು ಮೇಲಿಟ್ಟು ಬರು ಅಂತ ಹೇಳಿ ನಾನು ಈ ಎಕ್ಸ್ಪಲ್ಸ್ ಓಡಿಸು ಅಂತ ಹೇಳಿ ನೋಡಿದೆ. ಇವ್ರದ್ದು ನಕಲ್ ಗಾರ್ಡೆಲ್ಲ ಸ್ವಲ್ಪ ಕ್ರ್ಯಾಕ್ ಆಯ್ತು. ಅಂದ್ರೆ ಇದು ಅದ್ರ ಬೋಲ್ಟ್ ಎಲ್ಲ ಉದುರೋಯ್ತು. ಇವಾಗ ಇದು ನೋಡಿ, ನಾನು ಜಸ್ಟ್ ದೂಡ್ಲಿಕ್ಕೆ ಅದು ಜಾರು ಹೋಯ್ತು ಗಾಡಿ. ಮತ್ತೆ ಕೂತ್ಕೊಂಡೆ ಇದು ಮಾಡು ಅಂತ ಹೇಳಿ ಕೂತ್ಕೊಂಡು, ಇವಾಗ ಕೂತ್ಕೊಂಡು ಇದನ್ನ ನಾನು ಸ್ವಲ್ಪ ಅಲ್ಲೇ ನನ್ನ ಗಾಡಿ ಇಟ್ಟಲ್ಲೇ ಇಟ್ಟು ಬರು ಅಂತ ಹೇಳಿ. ಯಾಕಂದ್ರೆ ಅದು ಹಿಮಾಲಯನ್ ಮೇಲೆ ಬರುದಿಲ್ಲ, ಯಾಕಂದ್ರೆ ದೂಡ್ಬೇಕಾಗತ್ತೆ ಎಲ್ಲ ಸೇರಿ. ಅದಕ್ಕೆ ನಾನು ಎಂತ ಮಾಡಿದೆ, ಇದನ್ನ 2 ಗಾಡಿ ಒಟ್ಟೆ ಇಟ್ಟು ಬಂದ್ರೆ ಕಡೆಗೆ ಅದನ್ನ ಎಂತ ಮಾಡ್ತಾ ತರ್ಬೋದಲ್ಲ. ನೋಡಿ ಎಷ್ಟು ಡೌನ್ ಇತ್ತು, ಸಿಕ್ಕೋಟೆ ಕೆಳ ಹೋಗುತ್ತೆ. ಒಂದೇ ಸಲ ಬಿಟ್ಟರೆ ಹೋಗ್ತಾ ಇರುತ್ತೆ. ಇವ್ರದ್ದು ಮಿರರ್ ತಿರ್ಗ್ತು ನೋಡಿ. ಇವ್ರದ್ದು ನಕಲ್ ಗಾರ್ಡು ಹಾಗೆ ಹ್ಯಾಂಡಲ್ ಗಾರ್ಡ್ ಇತ್ತಲ್ಲ, ಅದು ಒಂದ್ ಕಡೆದು ಕಟ್ಟಾಗಿತ್ತು ಅಂದ್ರೆ ನಟ್ಟೇನೋ ಉದುರೋಗಿ ಇದಾಯ್ತು. ಇದು 2 ಗಾಡಿ ಸೇಮೆ, ಆದರೆ ಅದ್ರಲ್ಲಿ ಚೂರ್ ಪವರ್ ಜಾಸ್ತಿ ಮತ್ತೆ ಹೈಟ್ ಜಾಸ್ತಿ ಅದರಲ್ಲಿ. ಅಂದ್ರೆ ಆ ಥರ ಫೀಲ್ ಕೊಡುತ್ತೆ. ಇದು ಅಡ್ಡಿಲ್ಲ, ಒಳ್ಳೆ ಇತ್ತು, ಹಾಗೇನೇ ಇದಿಲ್ಲ. ಇದು ನೋಡಿ ಈಗ ಹೇಗೆಲ್ಲ ಮಾಡಿ ಮೇಲೆ ಬಂತು. ಇದು ನಾನು ನನ್ನ ಗಾಡಿ ಹತ್ರನೇ ಇಟ್ಟು ನಾನೀಗ ಹೋಗ್ತೀನಿ ಅಲ್ಲಿ. ಯಾಕಂದ್ರೆ ಆನೆ ಮೇಲೆ ಹತ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ, ಆನೆನ ದೂಡ್ಲೇಬೇಕಂತೆ. ಈಗ ಆನೆ ದೂಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ ನೋಡಿ. ಅಂತೂ ಎಕ್ಸ್ಪಲ್ಸ್ 2 ಮಂಡ್ರಿ ಹಾಕ್ರು ಕೈ ಕೊಡ್ಲಿಲ್ಲ. ಹಿಮಾಲಯನ್ ನೋಡಿ, ರಾಯಲ್ ಎನ್ಫೀಲ್ಡ್ ಹೇಗೆ ಕೈ ಕೊಡತ್ತಂತ ಹೇಳಿ. ಗೈಸ್ ಏನೇ ಮಾಡಿದ್ರು ಮೇಲೆ ಹೋಗ್ತಾ ಇಲ್ಲ, ಅದಕ್ಕೆ ಹಿಂದ್ಗಡೆ ಎಳ್ಕೊ ಬರ್ತಾ ಇತ್ತು. ಈಗ ಯೋಗೀಶ್ ಅಣ್ಣ ಟ್ರೈ ಮಾಡ್ತಾ ಇದ್ರು. ಆನೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನೋಡಿ, ಎಳಿತಾ ಇದ್ರು. ಇವಾಗ ಯೋಗೀಶ್ ಅಣ್ಣ ಟ್ರೈ ಮಾಡ್ತಾ ಇದ್ರು, ನಾನು ನೋಡ್ತೀನಿ ಅಂತ ಹೇಳಿ. ನಾವೀಗ ಅಪ್ಪಿಂದ ಫುಲ್ ಡೌನ್ ಇಲ್ಲಿ ಎಳ್ಕೊ ಬರ್ತಾ ಇತ್ತು. ನೋಡಿ ಹೇಗೆ ಎಳ್ಕೊ ಹೋಗ್ತಾ ಇದ್ರು ಅಂತ ಹೇಳಿ. ನಾನು ಅನ್ಸ್ಕೊಂಡೆ ಎಲ್ಲೋ ಗೇರ್ ಎಲ್ಲ ಜಾಮ್ ಆಗಿರ್ಬೇಕು, ನ್ಯೂಟ್ರಲ್ ಬಿದ್ದಿರ್ಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಯೋಗೀಶ್ ಅಣ್ಣ ಗೇರ್ ಚೆಕ್ ಮಾಡಿ ಅಂದೆ. ಅವ್ರು ಚೆಕ್ ಮಾಡ್ರು. ಅವ್ರು ಹೇಳಿದ್ರು ಇಲ್ಲ, ಗೇರ್ ಎಲ್ಲ ಇತ್ತು, ಕ್ಲಚ್ ಫುಲ್ ಬಿಟ್ಟಿದೆ, ಗಾಡಿ ಹೋಗ್ತಾನೆ ಇಲ್ಲ. ಅಂದ್ರೆ ಎಕ್ಸಲೇಟರ್ ಎಷ್ಟು ಕೊಟ್ಟರು ಸೌಂಡ್ ಬರೋದು ಬಿಟ್ರೆ ಗಾಡಿ ರನ್ ಆಗ್ತಾ ಇಲ್ಲ ಅಂದ್ರು. ಕಡೆಗೆ ಎಂತ ಮಾಡೋದು ನಾವು, ನೋಡು ಅದೇ ಕ್ಲಚ್ ಕೇಬಲ್ ಬರುತ್ತಲ್ಲ, ಅಲ್ಲೊಂಚೂರು ಯೂಸ್ ಮಾಡಿ ನೋಡು ಹಾಗೆಲ್ಲ ಅಂದೆ. ಕಡೆಗೆ ಆಯ್ತಂತ ಹೇಳಿ ಸ್ವಲ್ಪ ಹಿಂದೆ ತಗೋಗು ಅಂತ ಹೇಳಿ ಹಿಂದೆ ತಗ್ಲಿಕ್ಕೆ ಹೇಳಿದೆ. ಆವಾಗ ಅವ್ರು ಅಡ್ಡಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ನಾವೆಲ್ಲ ಸೇರಿ ಕೈ ಹಾಕಿ ಅದನ್ನ ಹಿಂದೆ ತಗೊಳ್ಳಿಕ್ಕೆ ಹಿಂದೆ ಹೋಗ್ತಾ ಇತ್ತು. ಅಂದ್ರೆ ಇದು ಏರಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಫುಲ್ ಹಿಂದೆ ಹೋಗ್ಲೇಬೇಕಾಗತ್ತೆ. ಅದಕ್ಕೆ ಹಿಂದೆ ತಗೋಗು ಅಂತ ಹೇಳಿ. ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ನಾವು ಹಿಂದೆ ಇಳಿಬೇಕಾಗಂತೆ. ಹಿಂದೆ ಇಳಿಯೋ, ಲೆಟ್ಸ್ ಗೋ. ಜಮ್ ಲಗಕ್ಕೆ ಐಸಾ ಹಿಮಾಲಯ ಕಾ ವೈಸಾ ಅಂತ ಹೇಳ್ತಾ ಹಿಮಾಲಯನ್ನ ಬಂತು. ಹಿಮಾಲಯ ನೋಡ್ಲಿಕ್ಕೆ ಚಂದ ಇತ್ತು. ಆಫ್ ರೋಡ್ ಅಂತರು ಎಲ್ಲ ಗಾಡಿ ಆ ಥರ ಅಲ್ಲ, ಒಂದೊಂದು ಗಾಡಿ ಕೈ ಕೊಡುತ್ತೆ, ಏನು ಮಾಡ್ಲಿಕ್ಕಿಲ್ಲ. ನೋಡಿ ಎಷ್ಟು ಥ್ರಾಟಲ್ ಕೊಟ್ಟರು ಇದಿಲ್ಲ, ಪವರ್ ಒಂದು ಸೌಂಡ್ ಬರೋದು ಬಿಟ್ರೆ ಚೂರು ಕಾಲಲ್ಲಿ ದೂಡ್ರು ಅದು ಮೇಲೆ ಹತ್ತುದಿಲ್ಲ. ಅದು ಆ ಥರ ಇತ್ತು. ಅದಕ್ಕೆ ಹಿಂದೆ ತಗೋಗು ಅಂತ ಹೇಳಿ ಹೇಳ್ತಾರೆ. ಇವಾಗ ಒಂದು 5-6 ಜನ ಹುಡುಗರು ಬಂದರು. ಅವರು ಏನಿದ್ರು ಹಾಗೆಲ್ಲ ಕೇಳಿದ್ರು. ನಾವೇನಿಲ್ಲ, ಕ್ಲಚ್ದು ಒಂಚೂರು ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಅವ್ರು ಹೇಳಿದ್ರು. ಹೌದಾ ಅಂತ ಹೇಳಿ ಅವರು ಟೂಲ್ಸ್ ಎಲ್ಲ, ಅವ್ರದ್ದು ಟೂಲ್ಸ್ ಎಲ್ಲ ಕೊಟ್ಟರು. ಇದರಲ್ಲೂ ಟೂಲ್ಸ್ ನಮ್ಮ ಗಾಡಿಯೆಲ್ಲ ಮೇಲಿತ್ತು, ಹಾಗೆ ಟೂಲ್ಸ್ ಎಲ್ಲ ಅಲ್ಲಿತ್ತು. ಮತ್ತೆ ಯಾರು ಹೋಗ್ತಾರೆ ಅಂತ ಹೇಳಿ ಇದರಲ್ಲಿ 1-2-3 ಸ್ಪಾನರ್ ಇತ್ತು ಬಿಟ್ರೆ ಮತ್ತೆ ಅವರೆಲ್ಲ ಟೂಲ್ಸ್ ಇದ್ದಿತ್ತು ಅವ್ರ ಹತ್ರ, ಸ್ಕೂಟಿಲೆಲ್ಲ ಅವ್ರ ಕಡೆ ತಂದು ಕೊಟ್ಟರು. ಕಡೆಗೆ ಏನೆಲ್ಲ ಮಾಡಿ ಜುಗಾಡ್ ಮಾಡ್ತು. ಕಡೆ ಅವ್ರು ಹೇಳಿದ್ರು, ಈಗ ನಾವು ಇತ್ತಣ ದುಡ್ಡು ಕೊಡ್ತೀವಿ ಬನ್ನಿ ಮಾರ್ರೆ ಅಂತ ಹೇಳಿ ಅವರು ಸ್ವಲ್ಪ ನಮಗೆ ಪಂಪ್ ಹಾಕಿದ್ರು. ಹಾಗಾದ್ರೆ ಅಡ್ಡಿಲ್ಲ ಅಂತ ಹೇಳಿ ಎಲ್ಲರೂ ಒಂದು ಸಾಥ್ ಕೊಟ್ಟು, ಒಂದು ರೈಡರ್ಸ್ ಅಂತ ಹೇಳಿ ಅವರು ಸಹ ಟ್ರಾವೆಲ್ ಇರ್ಬೋದು, ಏನೇ ಅಂದಿರ್ಬೋದು, ಒಬ್ರಿಗೆ ಒಂದು ಪ್ರಾಬ್ಲಮ್ ಆಯ್ತಂದ್ರೆ ಹೆಲ್ಪಿಗೆ ಬರ್ತಾರೆ ಅಂತ ಹೇಳಿ ನಮಗೆ ತುಂಬ ಖುಷಿ ಆಯ್ತು. ಅವ್ರು ಹೇಳಿದ್ರು, ನೀವು ಹೆದರ್ಬೇಡಿ, ನಾವು ಬರ್ತೀವಿ ದುಡ್ಡು ಎಲ್ಲ ಸೇರಿ ಅಂತ ಹೇಳಿ. ಆ ಅಪ್ಪನ ಅರ್ಸಿ ಬಿಡಿ, ನೆಕ್ಸ್ಟ್ ಏನು ಅವರು ಹೇಳಿದ್ರು, ಇದೇ ಒಂದು ಲಾಸ್ಟ್ ಅಪ್ಪು, ಮತ್ತೆ ಆರಾಮ್ ಇತ್ತು ರೋಡು, ಮತ್ತೆ ಆರಾಮ್ ಹೋಗ್ಬೋದು ಅಂತ ಹೇಳಿ. ಅದಕ್ಕೆ ಎಲ್ಲ ಕೈ ಜೋಡಿಸಿ ಒಂದ್ಸರಿ ದೂಡಿ ಬಿಡುವ, ಮೇಲ್ಗಡೆ ಹೋಗತ್ತಲ್ಲ, ಇಷ್ಟು ಮೇಲೆ ಬಂದಾಯ್ತು, ಮತ್ತೆ ಇಲ್ಲೇ ನಿಲ್ಸೋದು ಸರಿಯಾಗೋದಿಲ್ಲ,
ಎಲ್ಲ ಸೇರಿ ದುಡು ಅಂತ ಹೇಳಿ ದುಡ್ಲಿಕ್ಕೆ ಎಲ್ಲ ಬರ್ತಾರೆ. ಇವಾಗ ಎಲ್ಲ ಸೇರ್ಕೊಂಡು ಗಾಡಿ ದೂಡ್ತಾ ಇದ್ದಾರೆ ನೋಡ್ಬೋದು. ಅವ್ರು ಹೇಳಿದ್ರು ನಾವು ಮೇಲ್ಗಡೆ ತನಕ ಅಲ್ಲಿ ದೂಡಿ ಅಲ್ಲಿವರೆಗೆ ಇದು ಮಾಡಿ ಕೊಡ್ತೀವಿ ಅಂತ ಹೇಳಿ ಅವರೆಲ್ಲ ಸೇರಿ ದೂಡ್ತಾ ಇದ್ದಾರೆ. ಅವರಿಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾವು ಮೇಲ್ಗಡೆ ಬಂತು, ಯಾಕಂದ್ರೆ ನಮ್ದು 2 ಗಾಡಿ ಮೇಲ್ಗಡೆ ಇತ್ತಂತ. ಇದೊಂದು ಹೇಗೋ ಈಗ ಮೇಲೆ ಬಂದರೆ ನಾವು 3 ಗಾಡಿ ಮೇಲೆ ಬಂದಾಗ ಆಗತ್ತಂತ ಹೇಳಿ ಮತ್ತೆ ಇಷ್ಟು ಹರಿಸಿ ಮತ್ತೆ ಅಲ್ಲೇ ನಿಲ್ಲಿಸಿ ಬರೋದು ಸರಿಯಾಗೋದಿಲ್ಲ. ತುಂಬ ಹರಸಾಹಸ ಮಾಡಿ ಏನೋ ಒಂದು ಫಸ್ಟ್ ಟೈಮ್ ನಾನು ಎಕ್ಸ್ಪಲ್ಸಲ್ಲಿ ಬರ್ತಾ ಇದ್ದೆ. 2 ಎಕ್ಸ್ಪಲ್ಸ್ ನೋಡ್ಬೋದು. 2 ಎಕ್ಸ್ಪಲ್ಸ್, ಒಂದು ದೊಡ್ಡ ಆನೆ ಹಿಮಾಲಯನ್ ಗಾಡಿ. ಹಾಗೆ ನೋಡ್ಬೋದು ಚಿತ್ತಲ್ ಆಯಿತು ಗಾಡಿ. ಇದು ಬಿತ್ತು ಇದು ತುಂಬ ರೋದನೆ ಕೊಟ್ಟಿತ್ತು ಸಿಕ್ಕಾಪಟ್ಟೆ. ಇಡೀ ಬೆಟ್ಟದ ಬರೀ ದೂಡುದೇ ಆಯ್ತು ಈ ಗಾಡಿನ. ಮತ್ತು ಇದೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಇದು ಮಾಡಿತ್ತು. ಆದರೆ ಎಂತ ಇದು ನಾವಿಬ್ಬರು ಬೆನ್ನಿಗಿದ್ದಿತ್ತು. ಅದು ಅವರು ಸಡನ್ಲಿ ಅವರಿಗೂ ಕಾಲು ನಿಕ್ಕಿಲ್ಲ, ಅವ್ರು ಬೀಳೋ ಟೈಮಲ್ಲಿ ನಮಗೂ ಕಾಲು ನಿಕ್ಕಿಲ್ಲ, ನಾನು ಬಿದ್ದೆ. ಅಂದರೆ ಫಸ್ಟ್ ಟೈಮ್ ನಾನು ಎಕ್ಸ್ಪಲ್ಸೆಲ್ಲ ರೈಡ್ ಮಾಡೋದು. ನೋಡ್ಬೋದು ನಿಮ್ಗೆ ಇಲ್ಲಿ ಮಣ್ಣೆಲ್ಲ ನೋಡಿ, ಕ್ರ್ಯಾಶ್ ಗಾರ್ಡಲ್ಲೂ ಸಹ ಮಣ್ಣು. ಸೈಲೆನ್ಸರ್ ನೋಡಿ, ಸೈಲೆನ್ಸರ್ ಎಲ್ಲ ಫುಲ್. ಎಂತ ಗೊತ್ತಾ, ನೀವು ಇಲ್ಲಿ ಬಂದರೆ ಒಂದು ನೀರು ಬಾಟ್ಲಾದ್ರು ತೊಗೊಬನ್ನಿ, ಇಲ್ಲಾಂದರೆ ನಿಮಗೆ ಈ ಥರ ಪರಿಸ್ಥಿತಿ ಆಗುತ್ತೆ ನೋಡಿ. ನಮ್ಮದು ಹೈಡ್ರೇಷನ್ ಬ್ಯಾಗಿಂದ ನೀರು ತಗೊಂಡು ಎಲ್ಲ ಇವರು ಶೇರ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಎಂತ ಮಾಡೋದು, ನಮಗೂ ಅರ್ಜೆಂಟ್ ಆಯ್ತು, ನಾವು ಗಡ್ಬಿಡಿಯಲ್ಲಿ ಬಂತು, ನೀರು ತಗೊಬರಲಿಲ್ಲ. ನಾನೊಂದು ಹೈಡ್ರೇಷನ್ ಬ್ಯಾಗ್ ಹಿಡ್ಕೊಬಂದಿದ್ದೆ. ಎಲ್ಲ ಶೇರ್ ಮಾಡಬೇಕು, ಯಾವುದು ಇದು ಮಾಡೋಕ್ಕಾಗ. ನೀರು ಕೇಂಡಾಗ ಕೊಡಲೇಬೇಕಂತ ಹೇಳಿ ನಾನೀಗ ನೀರು ಕೊಟ್ಟಿದ್ದೇನೆ. ಅವರು ಸ್ವಲ್ಪ ಗಂಟ್ಲು ಚಂಡಿ ಮಾಡ್ಕೊಂಡ್ರು, ಇವರು ಮಾಡ್ತಾಯಿದ್ರು, ಇವರು ಚಂಡಿ ಮಾಡ್ಕೊಂಡ್ರು. ಇನ್ನು ನೆಕ್ಸ್ಟ್ ಬರುವಾಗ ಎಲ್ಲ ಇಲ್ಲಿ ನೀರು ಬಾಟ್ಲು ಇಟ್ಕೊಂಡೆ ಬನ್ನಿ, ಯಾರು ಹಾಗೆ ಬರಬೇಡಿ. ಫೈನಲಿ ಗೈಸ್, ಮೆಟ್ಕಲ್ ಗುಡ್ಡದಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಹಿಮಾಲಯನ್ ಒಂದು ಕೈ ಕೊಟ್ಟು ಪಾಪ ನಮ್ಮ ಯೋಗೀಶಣ್ಣವರು ಟೋ ಮಾಡ್ತಾ ಇದ್ದಾರೆ. ನಾವು ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಬಂತು ಹೇಗೆ ಅಂತ, ಅಂದರೆ ಡೌನ್ ಎಲ್ಲ ಆರಾಮಾಗಿ ಬಂತು. ಇವಾಗ ಕಾಲು ಕೊಟ್ಕೊಂಡು ಟೋ ಮಾಡ್ತಾ ಇದ್ದಾರೆ. ಇವಾಗ ನೋಡ್ಬೇಕು, ಗ್ಯಾರೇಜಲ್ಲಿ ಸಿಕ್ಕರೆ ಆಯಿತು. ಅದು ಇವಾಗ ಸಂಡೇ, ಯಾರು ಮಾಡೋ ಡೌಟು. ನೋಡೋದು ಎಂತ ಆಗತ್ತಂತ. ಗ್ಯಾರೇಜ್ ಹತ್ರ ಇಲ್ಲಿ ನೋಡಲಿಕ್ಕೆ ಹೋಗ್ತಾ ಇತ್ತು. ಈಗ ಇಲ್ಲಿಂದ ಗ್ಯಾರೇಜ್ ತುಂಬ ದೂರ ಇದೆ, ನೋಡ್ಬೇಕು ಯಾವ ಗ್ಯಾರೇಜ್ ಸಿಗತ್ತೆ ಅಂತೇಳಿ. ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.